ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಭಾರತೀಯ ಸೇನೆಯಲ್ಲಿ ಇಂಡಿಯನ್ ಆರ್ಮಿ ಖಾಲಿ ಇರುವ ಹುದ್ದೆಗಳಿಗೆ ಬೃಹತ್ ನೇಮಕಾತಿ ನಡೀತಾ ಇದೆ. ಇದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸುವರ್ಣಾವಕಾಶ. ಯಾರ್ಯಾರು 8ನೇ ತರಗತಿ, 10ನೇ ತರಗತಿ ಅಥವಾ ಪಿಯುಸಿ ಮುಗಿಸಿದ್ದೀರೋ ಅವರೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಪೋಸ್ಟ್ಸ್ ಅಂಡ್ ಕ್ವಾಲಿಫಿಕೇಷನ್ಸ್. ಸ್ನೇಹಿತರೆ, ಈ ನೇಮಕಾತಿಯಲ್ಲಿ ಒಟ್ಟು 5 ಬಗೆಯ ಹುದ್ದೆಗಳಿವೆ. ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ನೀವು ಅರ್ಜಿ ಹಾಕಬಹುದು. ಮೊದಲನೆಯದು ಅಗ್ನಿವೀರ್ ಜನರಲ್ ಡ್ಯೂಟಿ ಜಿಡಿ. ಇದಕ್ಕೆ ನೀವು ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಮತ್ತು ಒಟ್ಟು 45% ಅಂಕಗಳನ್ನು ಪಡೆದಿರಬೇಕು. ಎರಡನೆಯದು ಅಗ್ನಿವೀರ್ ಟೆಕ್ನಿಕಲ್. ಇದಕ್ಕೆ ದ್ವಿತೀಯ ಪಿಯುಸಿ, ಸೈನ್ಸ್ ಅಥವಾ ಐಟಿಐ ಡಿಪ್ಲೊಮಾ ಆಗಿರಬೇಕು. ಮೂರನೆಯದು ಅಗ್ನಿವೀರ್ ಕ್ಲರ್ಕ್ ಸ್ಟೋರ್ ಕೀಪರ್. ಇದಕ್ಕೆ ಯಾವುದೇ ಕಾಂಬಿನೇಷನ್ನಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ದ್ವಿತೀಯ ಪಿಯುಸಿ ಪಾಸ್ ಆಗಿರಬೇಕು. ಆದರೆ ಕನಿಷ್ಠ 60% ಅಂಕಗಳಿರಬೇಕು. ನಾಲ್ಕನೆಯದು ಮತ್ತು ಐದನೆಯದು ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್. ಇದಕ್ಕೆ ಕೇವಲ 10ನೇ ತರಗತಿ ಅಥವಾ 8ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಏಜ್ ಲಿಮಿಟ್. ಇನ್ನು ವಯಸ್ಸಿನ ವಿಷಯಕ್ಕೆ ಬರೋದಾದ್ರೆ ಅಭ್ಯರ್ಥಿಗಳಿಗೆ ಕನಿಷ್ಠ 17.5 ವರ್ಷ ಇರಬೇಕು ಮತ್ತು ಗರಿಷ್ಠ 22 ವರ್ಷದ ಒಳಗಿರಬೇಕು. ಆಯ್ಕೆ ಹೇಗೆ ನಡೆಯುತ್ತೆ ಗೊತ್ತಾ? ಇದು 2 ಹಂತಗಳಲ್ಲಿ ನಡೆಯುತ್ತೆ. ಹಂತ 1, ಮೊದಲಿಗೆ ಆನ್ಲೈನ್ ಮೂಲಕ ಲಿಖಿತ ಪರೀಕ್ಷೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಹಂತ 2, ಪರೀಕ್ಷೆಯಲ್ಲಿ ಪಾಸಾದವರಿಗೆ ಫಿಸಿಕಲ್ ಟೆಸ್ಟ್ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ಅರ್ಜಿ ಸಲ್ಲಿಸೋಕೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಆರಂಭದ ದಿನಾಂಕ ಫೆಬ್ರವರಿ 13, 2026. ಕೊನೆಯ ದಿನಾಂಕ ಏಪ್ರಿಲ್ 1, 2026 ರ ಒಳಗೆ ನೀವು ಅರ್ಜಿ ಹಾಕಬೇಕು. ಯಾವ ಜಿಲ್ಲೆಯವರು ಅರ್ಜಿ ಹಾಕಬಹುದು? ಡಿಸ್ಟ್ರಿಕ್ಟ್ಸ್. ಇದು ನಮ್ಮ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಯವರಿಗೂ ಅನ್ವಯಿಸುತ್ತೆ. ಬಾಗಲಕೋಟೆ, ಬೆಳಗಾವಿ, ಬೆಂಗಳೂರು, ಮೈಸೂರು, ಉಡುಪಿ, ದಕ್ಷಿಣ ಕನ್ನಡ, ಧಾರವಾಡ, ಶಿವಮೊಗ್ಗ ಹೀಗೆ ಪಟ್ಟಿಯಲ್ಲಿರುವ ಎಲ್ಲಾ ಜಿಲ್ಲೆಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಲಿಂಕ್ joinindianarmy.nic.in ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೋಟಿಫಿಕೇಷನ್ ಅನ್ನು ಒಮ್ಮೆ ಓದಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.